ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ಮತ್ತೊಂದು SSC ಕಡೆಯಿಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಓಕೆನಾ. ಮೊನ್ನೆ ತಾನೇ SSC ಫೇಸ್ 14 ಕಡೆಯಿಂದ ಏನಪ್ಪಾ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಓಕೆನಾ. ಇವಾಗ ಏನಪ್ಪಾ ಅಂದ್ರೆ SSC ಕಡೆಯಿಂದ ಅದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ಸ್ಟೀನೋಗ್ರಫಿ ಏನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡೋದು ನಿಮಗೆ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಓಕೆನಾ. ಹಾಗಾಗಿ ಅದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗೆ ಇನ್ನು ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕಡೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ ಓಕೆ. ಏನಪ್ಪಾ ಅಂದ್ರೆ SSC ಸ್ಟೆನೋಗ್ರಾಫರ್ ಕಡೆಯಿಂದ ಏನಪ್ಪಾ ನಿಮ್ಗೆ ಎಷ್ಟು PUC ಮತ್ತು SLC ಪಾಸ್ ಆದ್ರೆ ಆರಾಮಾಗಿ ಜಾಬ್ ನೀವು ಅಪ್ಲೈ ಮಾಡೋದು ಓಕೆನಾ. ಹಾಗೆ ನಿಮ್ದು ಏನೋ PUC ಪಾಸ್ ಆದ್ರೆ ಮತ್ತೆ ಡಿಗ್ರಿಯಲ್ಲಿ ಏನಪ್ಪ ಗ್ರಾಜುಯೇಷನ್ ಆಗಿದ್ದು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಹುದ್ದೆಗಳ ವಿವರ ಬಗ್ಗೆ ನೋಡ್ತಾ ಹೋಗೋಣ ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ವಿವರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಏನಪ್ಪಾ ಅಂದ್ರೆ ಇದೊಂದು ಸಂಸ್ಥೆ ಆಗೈತೆ. ಆ ಸಂಸ್ಥೆ ಕಡೆಯಿಂದ ಏನಪ್ಪಾ ಅಂದ್ರೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಓಕೆನಾ. ಇದು ಫಸ್ಟ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ಯಾವ ಹುದ್ದೆಗಳ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅನ್ನೋದಾದ್ರೆ ಯಾವ ಹುದ್ದೆಗಳ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅನ್ನೋದಾದ್ರೆ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಟೆನೋಗ್ರಫಿಗೆ ಗ್ರೇಡ್ ಸಿ ಮತ್ತೆ ಗ್ರೇಡ್ ಡಿಗೆ ಏನಪ್ಪಾ ಅಂದ್ರೆ ಸ್ಟೆನೋಗ್ರಫಿಯಲ್ಲಿ ಗ್ರೇಡ್ ಸಿ ಮತ್ತೆ ಗ್ರೇಡ್ ಡಿ ಅಂತ ಹುದ್ದೆಗಳು ಇರ್ತವೆ. ಆ ಹುದ್ದೆಗಳಿಗೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎಷ್ಟಿದಾವಪ್ಪ ಅಂದ್ರೆ ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 731 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗಬಹುದು. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅಂದ್ರೆ ಅಖಿಲ ಭಾರತದಲ್ಲಿ ನೀವು ಎಲ್ಲಾದ್ರೂ ನೀವು ಜಾಬ್ನ ಮಾಡ್ಬೋದು ಓಕೆನಾ. ಇನ್ಕ್ಲೂಡಿಂಗ್ ಕರ್ನಾಟಕ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಓಕೆ. ನಿಮ್ಗೇನು ಇಷ್ಟ ಇದ್ರೆ ಈ ಜಾಬಿನ ಅಪ್ಲೈ ಮಾಡ್ಬೋದು ಓಕೆನಾ. ನಿಮ್ಗೇನು ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡೋದಪ್ಪ ಅಂದ್ರೆ ಕೂಡ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಕೊಡ್ತೇನೆ ಓಕೆನಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ್ದಿರ್ಬೇಕಪ್ಪ ಅನ್ನೋದಾದ್ರೆ ನೀವೇನಾದ್ರೂ ಯಾವುದೇ ಒಂದು ಮಾನ್ಯತೆ ಅಂದ್ರೆ ಯಾವುದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ 12th ಪಾಸ್ ಆಗಿದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ನೀವೇನಾದ್ರೂ 12th ಪಾಸ್ ಆಗಿದೆ ಆರಾಮಾಗಿ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ. ಈ ಜಾಬ್ ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ಏಜ್ ಇರಬೇಕು, ಆಮೇಲೆ ಗರಿಷ್ಠ ವಯಸ್ಸು ಎಷ್ಟು ಇರ್ಬೇಕಪ್ಪ ಅಂದ್ರೆ ವಯೋಮಿತಿ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಕನಿಷ್ಠ ಏನಪ್ಪಾ ಅಂದ್ರೆ 18 ವರ್ಷ ಆಗಿರ್ಬೇಕು. ನಿಮಗೆ ಏನಪ್ಪಾ ಅಂದ್ರೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಗರಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲಾಸ್ಟ್ 35 ವರ್ಷ ಒಳಗಿದ್ದು 18ರಿಂದ 35 ವರ್ಷ ಒಳಗಿದ್ದರೆ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆ. ಹಾಗೆ ಈ ಎಲ್ಲ ಸರ್ಕಾರಿ ಅಂತ ಏನಪ್ಪಾ ಅಂದ್ರೆ OBC ಮತ್ತೆ SC/ST ಏನಪ್ಪಾ ಅಂದ್ರೆ OBC ಅವರಿಗೆ 3 ವರ್ಷ ಏಜ್ ವರ್ಷ ಕೊಟ್ಟಿರ್ತಾರೆ. ಹಾಗೆ SC/ST ಕೆಟಗರಿಗೆ ಏನಪ್ಪಾ ಅಂದ್ರೆ 5 ವರ್ಷ ಸಡಿಲಿಕೆಯಲ್ಲಿ ನೀಡಿರ್ತಾರೆ ಓಕೆ. ಹಾಗಾಗಿ ನಿಮ್ಗೆ 30 ವರ್ಷ SC/ST 35 ವರ್ಷ ಆದ್ರೂ ಅಪ್ಲೈ ಮಾಡಬಹುದು. ಹಾಗೆ OBC ಅವ್ರು ಏನಪ್ಪಾ ಅಂದ್ರೆ ಮೋರ್ ದನ್ 33 ವರ್ಷ ಆಯ್ತು ಕೂಡ ನೀವು ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆ. ಅದಾದ್ಮೇಲೆ ಏನಪ್ಪಾ ಇದಕ್ಕೆ ನಾವು ಸೆಲೆಕ್ಷನ್ ಆದ್ರೆ ಎಷ್ಟು ಕೊಡ್ತಾರಪ್ಪ ಸ್ಯಾಲರಿ ಅಂದ್ರೆ ಈ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ SC ಅಂದ್ರೆ ಸಾಫ್ಟ್ ಸೆಲೆಕ್ಷನ್ ನಿಯಮ ಪ್ರಕಾರ ಅಂದ್ರೆ ಸಾಫ್ಟ್ ಸೆಲೆಕ್ಷನ್ ಎಷ್ಟು ಅಂದ್ರೆ ಅರೌಂಡ್ ಆಗಿ ನಿಮಗೆ 50,000 ಪ್ಲಸ್ ನಿಮಗೆ ಸ್ಯಾಲರಿ ಕೊಡ್ತಾರಂತ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ. ಹಾಗಾಗಿ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ ಈ ಜಾಬ್ ಅಪ್ಲೈ ಮಾಡಕಪ್ಪ ಅಂದ್ರೆ ನಮ್ದು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ ಜನರಲ್ ಮತ್ತು OBC ಕೆಟಗರಿ ಏನಪ್ಪಾ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ SC/ST ವುಮೆನ್ ಅವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರ ನಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಓಕೆನಾ. ನೀವು ಫ್ರೀ ಆಗಿ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಈ ಜಾಬ್ ನಾವು ಅಪ್ಲೈ ಮಾಡಿದ ಮೇಲೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನೀವು ಫಸ್ಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ CBT ಟೆಸ್ಟ್ ಕನೆಕ್ಟ್ ಮಾಡ್ತಾರೆ ಓಕೆನಾ. ಇದು ಕಂಪ್ಯೂಟರ್ ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದ್ಮೇಲೆ ನಿಮಗೆ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ನೀವು ಪರ್ ಮಿನಿಟ್ ಒಳಗೆ 30 ವರ್ಡ್ಸ್ ಇಲ್ಲ 80 ವರ್ಡ್ಸ್ ನೀವು ಟೈಪ್ ಮಾಡಬೇಕು. ಅದು ಸ್ಕಿಲ್ ಟೆಸ್ಟ್ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಥರ್ಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನಿಮಗೆ ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಓಕೆನಾ. ಫಸ್ಟ್ ಬಂದ್ಬಿಟ್ಟು CBT ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಕಿಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಹಾಗೆ ಥರ್ಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಹಾಗೆ ಫೋರ್ತ್ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಓಕೆನಾ. ಇದು 4 ವಿಧಗಳಿಂದ 4 ಟೈಪ್ ಒಳಗೆ ಏನಪ್ಪಾ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಓಕೆನಾ. ಈ ಫಸ್ಟ್ CBT ಅಂದ್ರೆ ಸ್ಕಿಲ್ ಟೆಸ್ಟ್ ಕ್ಲಿಯರ್ ಮಾಡಿದ್ರೆ ಆರಾಮಾಗಿ ನಿಮ್ದು ಜಾಬ್ ಕನ್ಫರ್ಮ್ ಆದಂಗೆ ಓಕೆನಾ. ಇದಿಷ್ಟು ನಿಮಗೆ ನೆನಪಿರಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರಮುಖ ದಿನಾಂಕಗಳು ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಎಂಡ್ ಡೇಟ್ ಎಷ್ಟಿರಕಪ್ಪ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಬಂದ್ರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 24/4/2026 ಅಂದ್ರೆ
ಏಪ್ರಿಲ್ 24 ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮುಂದಿನ ತಿಂಗಳು 15ನೇ ತಾರೀಕು ನಿಮ್ದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆನಾ, ಹಾಗಾಗಿ ಬೇಗ ಅಪ್ಲೈ ಮಾಡಿ. ಓಕೆ, ಜಸ್ಟ್ ಫಾರ್ ಏನಪ್ಪಾ ಅಂದ್ರೆ ಒಂದು 15 to 20 ಮಿನಿಟ್ಸ್ ಆರಾಮ ಆಗುತ್ತೆ. ಅದು ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ, ಅದ್ರ ಬಗ್ಗೆ ಹೋರಿ ಮಾಡೋ ಅವಶ್ಯಕತೆ ನಿಮಗೆ ಇಲ್ಲ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪರೀಕ್ಷೆ ವಿಷಯಗಳು. ಈ ಜಾಬಿನ ಅಪ್ಲೈ ಮಾಡಕಪ್ಪ ಅಂದ್ರೆ ಏನೇನು ಓದಬೇಕು, ಏನೇನು ಸಬ್ಜೆಕ್ಟ್ ಇರ್ತಾವೆ ನೋಡೋದಾದ್ರೆ, ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನ ಓದಬೇಕು. ಹಾಗೆ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಅಂತ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಅಂತ ಇರುತ್ತೆ, ಅದನ್ನ ಸ್ವಲ್ಪ ಜನರಲ್ ಅವೇರ್ನೆಸ್ ಅಷ್ಟೇ ಡೆಪ್ತ್ ಏನು ಓದಬೇಡಿ, ನಾರ್ಮಲ್ ಆಗಿ ಓದಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ನಿಮಗೆ ಏನಪ್ಪಾ ಅಂದ್ರೆ ವರ್ಬು ನೌನ್ ಮೇಲೆ ನಿಮಗೆ ಈ ಸಿಂಪಲ್ ಮೇಲೆ ನಿಮಗೆ ಕ್ವಶನ್ ಇಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಪರೀಕ್ಷೆ ಸಬ್ಜೆಕ್ಟ್ಗಳು ಆಯ್ತು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅನ್ನೋದಾದ್ರೆ, ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನಿಮಗೆ ಲೈಟ್ ಆಗಿ ಹೇಳ್ತೀನಿ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ, ಮೊದಲು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೇನೆ. ಓಕೆ, ಆ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಫಸ್ಟ್ ರೈಟ್ ಸೈಡ್ ಮೇಲೆ ನಿಮಗೆ ಲಾಗಿನ್ ರಿಜಿಸ್ಟರ್ ಅಂತ ಇರುತ್ತೆ. ಓಕೆ, ಅದನ್ನ ಕ್ಲಿಕ್ ಮಾಡಿ. ಲಾಗಿನ್ ರಿಜಿಸ್ಟರ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ನೀವು ಫಸ್ಟ್ ರಿಜಿಸ್ಟರ್ ಆಗಿಲ್ಲ, ಕೆಳಗೆ ರಿಜಿಸ್ಟರ್ ನೋ ಅಂತ ಇರುತ್ತೆ. ಓಕೆನಾ, ಅದೇ ಮೇಲೆ ಕ್ಲಿಕ್ ಮಾಡಿ. ಏನಪ್ಪಾ ಅಂದ್ರೆ ನಿಮ್ದು ನೇಮ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಹಾಗೆ ನಿಮ್ದು ಬೇಟಿಕ್ ಡೀಟೇಲ್ಸ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಹಾಗೆ ನಿಮ್ಮ ತಂದೆ ತಾಯಿ ಹೆಸರು ಆಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಿ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಮಾಡಬೇಕು. ಇದು ಫಸ್ಟ್ ಆಯ್ತಾ. ಅದಾದ್ಮೇಲೆ ರಿಜಿಸ್ಟರ್ ಆದ್ಮೇಲೆ ಸಬ್ಮಿಟ್ ಕೊಟ್ಟಾದ್ಮೇಲೆ ಏನಪ್ಪಾ ಅಂದ್ರೆ ಫೋನ್ ನಂಬರ್ ಮತ್ತೆ ಇಮೇಲ್ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಆಯ್ತು ನಂಬರ್ ಬರುತ್ತೆ, ಹಾಗೆ ಪಾಸ್ವರ್ಡ್ ಬರುತ್ತೆ. ಅದನ್ನ ಹಾಕಿ ಏನಪ್ಪಾ ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಆಗೋ ಏನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಓಕೆನಾ, ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ನೀವು ಏನಪ್ಪಾ ಜಸ್ಟ್ 4 ಸೆಲೆಕ್ಷನ್ ಮಾಡಿ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕು. ಓಕೆನಾ, ಇದಿಷ್ಟು ಏನಪ್ಪಾ ಈ ತರ ಅಪ್ಲಿಕೇಶನ್ ಹಾಕ್ಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಪ್ರಮುಖ ಲಿಂಕ್ಗಳು ಏನಪ್ಪಾ ಅಂದ್ರೆ ಅದು ಏನು ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಆಮೇಲೆ ಅಪ್ಲೈ ಲಿಂಕ್ ಮತ್ತೆ ನೋಟಿಫಿಕೇಶನ್ ಇವೆಲ್ಲ 3 ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇದನ್ನೆಲ್ಲ ಕ್ಲಿಕ್ ಮಾಡಿ ನೀವು ಒನ್ ಟೈಮ್ ಕೂಡ ನೀವು ಓದ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಿಷ್ಟು ಏನಪ್ಪಾ ಅಂದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಡೆಯಿಂದ ಸ್ಟೆನೋಗ್ರಾಫಿಗೆ ಅಪ್ಲಿಕೇಶನ್ ಬಿಟ್ಟಿದಲ್ವಾ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.